ಟಿಸಿಎಸ್ ಸೇರಿದಂತೆ ಹಲವು ಕಂಪನಿಗಳಲ್ಲಿ ಮತಾಂತರ ಮಾಡಲಾಗ್ತಿದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿತ್ತು ಮತ್ತು ಹಿಂದೂ ಧರ್ಮದವರನ್ನ ಟಾರ್ಗೆಟ್ ಮಾಡಿಕೊಂಡು ಕಿರುಕುಳ ಕೊಡಲಾಗ್ತಿದೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಪ್ರತಿಷ್ಠಿತ ಲೆನ್ಸ್ ಕಾರ್ಡ್ ಕಂಪನಿ ಅಂದ್ರೆ ಕನ್ನಡದ ಕಂಪನಿ ಆಗಿರುವಂತಹ ಲೆನ್ಸ್ ಕಾರ್ಡ್ ನಲ್ಲೂ ಕೂಡ ಈ ರೀತಿ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಅಂದ್ರೆ ಅಲ್ಲಿ ಬರುವಂತಹ ಹಿಂದೂ ಸಿಬ್ಬಂದಿಗಳಿರ್ತಾರಲ್ಲ, ಕೆಲಸಗಾರರು, ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಸಿಂಧೂರ ಇಡಂಗಿಲ್ಲ, ಬೊಟ್ಟು ಇಡಂಗಿಲ್ಲ, ವಿಭೂತಿ ಹಚ್ಚೋಂಗಿಲ್ಲ, ಈ ರೀತಿ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಹೇರಿದ್ದಾರಂತೆ. ಹಾಗಾಗಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದನ್ನ ಖಂಡಿಸಿದಂತಹ ಬಿಜೆಪಿಯ ಮುಸ್ಲಿಂ ಮುಖಂಡ ಏನಿದ್ದಾರೆ ಮುಂಬೈನಲ್ಲಿ, ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷೆ ಕೂಡ ಆಗಿದ್ದಾರೆ. ನಾಜಿಯಾ ಅವರು ಲೆನ್ಸ್ ಕಾರ್ಟ್ ಮಳಿಗೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಿಂದೂ ಸಿಬ್ಬಂದಿಗಳನ್ನ ಕರೆದು ಅವರ ತಲೆಗೆ ಕುಂಕುಮವನ್ನ ಇಡ್ತಾರೆ. ಇದು ಹಿಂದೂ ರಾಷ್ಟ್ರ, ಇಲ್ಲಿ ಹಿಂದೂಗಳೇ ಸಾರ್ವಭೌಮತ್ವರು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಅಲ್ಲಿರುವಂತಹ ಸಿಬ್ಬಂದಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮ್ಯಾನೇಜರ್ ಏನಿದ್ದಾರೆ ಮೊಹಸಿನ್ ಖಾನ್ ಅಂತ ಹೇಳಿ, ಆತನು ಕೂಡ ಸಿಕ್ಕಾಪಟ್ಟೆ ಮುಜುಗರಕ್ಕೆ ಒಳಗಾದಂತಹ ಪ್ರಸಂಗ ಕೂಡ ನಡೆದಿದೆ. ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.